ಈಗ ನಾವು ಭರತನಾಟ್ಯದಲ್ಲಿ ನಾವು ಹೆಚ್ಚಾಗಿ ಉಪಯೋಗಿಸುವಂತಹ ಸಂಯುತ ಹಸ್ತ ಅಂದರೆ ಎರಡು ಕೈಗಳ ಸಹಾಯದಿಂದ ಮಾಡುವಂಥ ಹಸ್ತಗಳ ಶ್ಲೋಕವನ್ನು ಕಲಿಯೋಣ. ತಯಾರಿದ್ದೀರಾ? ಓಕೆ. ಅಂಜಲಿ ಅಂಜಲಿ ಕಪೋತ ಕಪೋತ ಕರ್ಕಟ ಕರ್ಕಟ ಸ್ವಸ್ತಿಕ ಸ್ವಸ್ತಿಕ ಡೋಲಾಹಸ್ತ ಡೋಲಾಹಸ್ತ ಪುಷ್ಪಪುಟ ಪುಷ್ಪಪುಟ ಉತ್ಸುಂಗ ಉತ್ಸುಂಗ ಶಿವಲಿಂಗಕ ಶಿವಲಿಂಗಕ ಕಟಕಾವರ್ಧನ ಕಟಕಾವರ್ಧನ ಕರ್ತರಿ ಸ್ವಸ್ತಿಕ ಕತ್ತರಿ ಸ್ವಸ್ತಿಕ ಶಕಟ ಶಕಟ ಶಂಕ ಶಂಕ ಚಕ್ರ ಚಕ್ರ ಸಂಪುಟ ಸಂಪುಟ ಪಾಶ ಪಾಶ ಕೀಲಕ ಕೀಲಕ ಮತ್ಸ್ಯ ಮತ್ಸ್ಯ ಕೂರ್ಮ. ಕೂರ್ಮ. ನೋಡಿ, ಎರಡು ಮೃಗಶಿರ ಹಸ್ತಗಳು ಒಂದ್ರ ಮೇಲೊಂದು ಬರಬೇಕು. ಎಡಗೈ ಕೆಳಗೆ ಬಲಗೈ ಮೇಲೆ. ಇದ್ಯಾವ ಹಸ್ತ ಆಗುತ್ತೆ? ಕೂರ್ಮ. ವರಾಹ ವರಾಹ ಗರುಡ ಗರುಡ ನಾಗಬಂಧ ನಾಗಬಂಧ ಕಟ್ವ ಕಟಟ್ವ ಬೇರುಂಡಕಾಕ್ಯಶ್ಚ ಬೇರುಂಡಕಾಕಶ್ಚ ಅವಹಿತ ಅವಹಿತ ಚತುರ್ವಿಂಶತಿ ಚತುರ್ವಿಂಶತಿ ಸಂಖ್ಯಾಕಾಃ ಸಂಖ್ಯಾಕಾಃ ಸಂಯುತಾಃ ಸಂಯುತಾಃ ಕಥಿತಾಃ ಕಥಿತಾಃ ಕರಃ. ಕರಃ. ಇದು ನಾವು ಭರತನಾಟ್ಯದಲ್ಲಿ ಉಪಯೋಗಿಸುವಂತಹ ಸಂಯುತ ಹಸ್ತಗಳ ಒಟ್ಟು ಒಂದು ಪಟ್ಟಿ. ಇದು ಒಟ್ಟಿಗೆ 24 ಹಸ್ತಗಳಿವೆ. ಈಗ ಅಂಜಲಿ ಹಸ್ತವನ್ನು ನಾವು ಎಲ್ಲಿ ಉಪಯೋಗಿಸ್ಬೋದು ಮಕ್ಕಳೇ? ನಿಮಗೆ ಗೊತ್ತಿದ್ದ ಹಾಗೆ ಗುರುಗಳಿಗೆ ನಮಸ್ಕಾರ ಮಾಡುವ. ಬರೀ ಗುರುಗಳಿಗಷ್ಟೇನಾ? ಗುರುಗಳಿಗೆ, ದೇವರಿಗೆ, ಸಭಿಕರಿಗೆ. ಸಭಿಕರಿಗೆ ನಮಸ್ಕಾರ ಮಾಡುವಾಗ ಉಪಯೋಗಿಸ್ತೀವಿ. ಹಾಗೆ ನಾವು ಇನ್ನೊಂದು ಹಸ್ತ ಮಾಡಿದ್ವಿ. ಇದ್ಯಾವ ಹಸ್ತ? ಶಕಟ. ಶಕಟ ಹಸ್ತ. ಇದನ್ನ ನಾವು ಎಲ್ಲಿ ಉಪಯೋಗಿಸ್ತೀವಿ? ಆಂಗರ್ ತೋರಿಸುವಾಗ. ಆಂಗರ್ ಅಂದ್ರೆ ನಮಗ್ ಬಂದಿರೋ ಆಂಗರ್ ಅಥವಾ ನೆಗೆಟಿವ್ ಕ್ಯಾರೆಕ್ಟರಿಗೆ ಇರೋವಂಥ ಆಂಗರಿನೆಸ್ ತೋರಿಸ್ಬೇಕಿದ್ರೆ? ನಮಗ್ ಬಂದಿದ್ದ ಆಂಗರ್ ನಾವು ಹೀಗೆ ತೋರಿಸ್ತೀವ? ನೆಗೆಟಿವ್ ಕ್ಯಾರೆಕ್ಟರ್ಸನ್ನು ತೋರಿಸ್ಬೇಕಿದ್ರೆ ಈ ಶಕಟ ಹಸ್ತವನ್ನು ಉಪಯೋಗಿಸ್ತೀವಿ. ಅಂದರೆ ಕ್ರೂಯಲ್ ಐಸ್ ಅಲ್ವಾ, ದುಷ್ಟ ಕಣ್ಣುಗಳನ್ನು ತೋರಿಸ್ಬೇಕಿದ್ರೆ ಅಥವಾ ದುಷ್ಟರನ್ನು ಇಂಡಿಕೇಟ್ ಮಾಡೋದಕ್ಕೆ ಈ ಶಕಟ, ಮಾನ್ಸ್ಟರ್ಗಳನ್ನು ಇಂಡಿಕೇಟ್ ಮಾಡಬೇಕಿದ್ರೆ ಈ ಶಕಟ ಹಸ್ತವನ್ನು ಉಪಯೋಗಿಸ್ತೀವಿ. ಇದೇ ರೀತಿ ಪ್ರತಿಯೊಂದು ಹಸ್ತಗಳು ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕ್ರಮದಲ್ಲಿ ಯೂಸ್ ಮಾಡುವಂಥದ್ದಿದೆ. ಹಾಗಾಗಿ ನಾನು ಪ್ರತಿ ವಿಡಿಯೋದಲ್ಲೂ ಹೇಳೋ ಹಾಗೆ ನೀವು ನಿಮ್ಮ ದಿನನಿತ್ಯ ಜೀವನದಲ್ಲಿ ಕೆಲವು ಈ ಅಭ್ಯಾಸಗಳನ್ನು ಎಲ್ಲೆಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತೀರಾ ಅನ್ನೋದನ್ನು ನೀವು ಒಂಚೂರು ಸ್ಟಡಿ ಮಾಡ್ತಾ ಬಂದರೆ ಯಾವ ಹಸ್ತ ಮುದ್ರೆಗಳು ಕಲಿಯೋದು ನಿಮಗೆ ಅಷ್ಟು ಕಷ್ಟವಾಗೋದಿಲ್ಲ. ಸೊ ಇವತ್ತಿನ ಸಂಚಿಕೆ ಮುಗಿಸೋಣವಾ? ಓಕೆ, ನಮಸ್ತೆ.